ಓಕೆ ಫ್ರೆಂಡ್ಸ್, ಲೆಟ್ಸ್ ಟಾಕ್ ಅಬೌಟ್ ದ ಬಿಸ್ನೆಸ್. ನೀವು ಎಷ್ಟೇ ಕೋಟಿ ದುಡಿತಾ ಇರ್ಬೋದು, ನಿಮ್ಮ ಹತ್ರ ಎಷ್ಟೇ ನಾಲೆಜ್ ಇರ್ಬೋದು, ಆದ್ರೆ ನೀವು ಒಂದು ರೂಮ್ಗೆ ಎಂಟ್ರಿ ಕೊಟ್ಟಾಗ ಈ ಜನರು ನಿಮ್ಮನ್ನ ನೋಡಿ ಜಡ್ಜ್ ಮಾಡೋಕೆ ತಗೊಳ್ಳೋ ಸಮಯ ಎಷ್ಟೋ ಗೊತ್ತಾ? ಜಸ್ಟ್ 7 ಸೆಕೆಂಡ್ಸ್. ಈ ಒಂದು 7 ಸೆಕೆಂಡ್ಸ್ ಅಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಯಾರಿಗೂ ಕಾಣಲ್ಲ, ನಿಮ್ಮ ಡಿಗ್ರಿ ಯಾರಿಗೂ ಕಾಣಲ್ಲ, ಕಾಣಿಸೋದೊಂದೇ ನಿಮ್ಮ ಫೇಸ್. ನಿಮ್ಮ ಮುಖ ಏನೋ ಡಲ್ ಆಗಿ ಪಿಂಪಲ್ಸ್ ಇಂದ ತುಂಬಿ ಹೋಗಿ ಹಣ್ ಹೆಲ್ತ್ ಆಗಿ ಕಾಣಿಸಿದ್ರೆ ಜನ ನಿಮ್ಮನ್ನ ಲೋ ವ್ಯಾಲ್ಯೂ ಪರ್ಸನ್ ಅಂದ್ಬಿಟ್ಟು ಫಿಕ್ಸ್ ಮಾಡ್ಬಿಡ್ತಾರೆ. ಫಸ್ಟ್ ಇಂಪ್ರೆಷನ್ ಈಸ್ ಲಾಸ್ಟ್ ಇಂಪ್ರೆಷನ್ ಅನ್ನೋದು ಬರೀ ಡೈಲಾಗ್ ಅಲ್ಲ, ಅದೊಂದು ಸೈಕಾಲಜಿ. ಸೊ ನನ್ನ ಹತ್ರ ತುಂಬಾ ಜನ ಈ ತರ ಕೇಳ್ತಾ ಇದ್ರು, ಯಶವಂತ್, ಜನ ನಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಇಂಟರ್ವ್ಯೂಸ್ ಗಳಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತ. ಕನ್ನಡಿ ಮುಂದೆ ನಿಂತ್ಕೊಂಡು ಮೊದಲು ನಿಮ್ಮನ್ನ ನೀವೇ ನೋಡ್ಕೊಳ್ಳಿ. ನೀವು ಯಾವ ತರ ಫೀಲ್ ಆಗ್ತಾ ಇದೀರಾ? ಒಂದು ಲೂಸರ್ ತರನ ಅಥವಾ ವಿನ್ನರ್ ತರನ? ಯುವರ್ ಪ್ರೆಸೆಂಟಿಂಗ್ ಲೈಕ್ ಎ ಸಿಇಒ ಆರ್ ಲೇಜಿ? ಮೊದಲು ಈ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳಿ. ಇವತ್ತು ನಾನು ನಿಮ್ಗೆ ಯಾವ್ದೋ ಒಂದು ಮೇಕಪ್ ಟಿಪ್ಸ್ ಕೊಡಕ್ ಬಂದಿಲ್ಲ, ಒಂದು ಸೈಂಟಿಫಿಕ್ ಸಿಸ್ಟಮ್ ನ ಕೊಡ್ತೀನಿ. ಕೇವಲ 7 ದಿನ, ಜಸ್ಟ್ 7 ಡೇಸ್, ನಿಮ್ಮೊಂದು ಸ್ಕಿನ್ ಕ್ವಾಲಿಟಿ ಈ ಒಂದು 7 ದಿನಗಳಲ್ಲಿ ಚೇಂಜಸ್ ಆಗೋದು ನೋಡ್ತೀರಾ. ಸೊ ಬನ್ನಿ ಆ ಒಂದು ಟಿಪ್ಸ್ ನ ಡಿಕೋಡ್ ಮಾಡೋಣ. ಹೈ ಫ್ರೆಂಡ್ಸ್, ಇಸ್ ಯಶವಂತ್, ವೆಲ್ಕಮ್ ಬ್ಯಾಕ್ ಟು ಡಿಕೋಡಿಂಗ್ ಸಕ್ಸಸ್. ಫ್ರೆಂಡ್ಸ್, ಈ ತರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮ್ ಮುಂದೆ ತರಕ್ಕೆ ಕೇವಲ ಒಂದು ಲೈಕ್ ಮಾಡಿ. ಅದೇ ತರ ಚಾನಲ್ ಯಾರಾದ್ರೂ ಹೊಸಬ್ರಾದ್ರೂ ನೋಡ್ತಾ ಇದ್ರೆ ಇವತ್ತೇನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆನ್ ಅಲ್ಲಿ ಇಟ್ಕೊಳ್ಳಿ. ಇನ್ನ ಬನ್ನಿ 1 ಸೆಕೆಂಡ್ ಲೇಟ್ ಮಾಡಿದ್ರೆ ವಿಡಿಯೋನ ಶುರು ಮಾಡಾಕೋಣ. ಚಾಪ್ಟರ್ ನಂಬರ್ 1, ದ ಫೌಂಡೇಶನ್. ನೋಡಿ ಫ್ರೆಂಡ್ಸ್, ಸೊಲ್ಯೂಷನ್ ನಂಬರ್ 1, ಫಿಕ್ಸ್ ದ ಫ್ಯಾಕ್ಟರಿ, ನಾಟ್ ಜಸ್ಟ್ ಎ ಪ್ರಾಡಕ್ಟ್. 99% ಜನ ಮಾಡೋ ತಪ್ಪೇನೋ ಗೊತ್ತಾ? ಮುಖದ ಮೇಲೆ ಪಿಂಪಲ್ಸ್ ಬಂತಾ, ಮಾರ್ಕೆಟ್ಗೆ ಹೋಗ್ತಾರ, ಯಾವ್ದೊಂದು ಕ್ರೀಮ್ ನ ಕೊಡ್ತಾರ, ಅದನ್ನ ಹಚ್ಕೊಳ್ತಾರೆ. ಇದು ಹೇಗಿದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಕಾರ್ ಇಂಜಿನ್ ಹಾಳಾಗಿದೆ ಅನ್ಕೊಳ್ಳಿ, ಅದಕ್ಕೆ ನೀವು ಕಾರಿಗೆ ಹೊಸ ಪೇಂಟ್ ಹೊಡಿತಾ ಇದೀರಾ. ಇದಕ್ಕೆ ಸರಿಯಾದ ಪದ್ಧತಿನ? ಇಲ್ಲ ಅಲ್ವಾ? ನಿಮ್ಮ ಸ್ಕಿನ್ ಅನ್ನೋದು ನಿಮ್ಮ ಬಾಡಿ ಒಳಗಡೆ ಏನಾಗಿದೆ ಅನ್ನೋದ್ರ ರಿಫ್ಲೆಕ್ಷನ್. ನೀವು ದಿನ ಪೂರ್ತಿ ಆಯಿಲಿ ಫುಡ್ಸ್, ಜಂಕ್ ಫುಡ್ಸ್, ಶುಗರ್ ತಿಂತಾ ಇದ್ರೆ, ಈ ತರ ನೀವು ಹೆಚ್ಚು ತಿನ್ನೋದ್ರಿಂದ ನಿಮ್ಮ ಲಿವರ್ ಗೆ ಕಷ್ಟ ಆಗಿದೆ ಅಂತಂದ್ರೆ ಅದು ನಿಮ್ಮ ಮುಖದ ಮೇಲೆ ಪಿಂಪಲ್ಸ್ ಆಗಿ ಹೆಚ್ಚು ಬರುತ್ತೆ. ಯು ಆರ್ ಇನ್ವೆಸ್ಟಿಂಗ್ ಇನ್ ಗ್ರಾಬೇಜ್ ಅಸೆಟ್ಸ್. ನೀವು ಜಗತ್ತಿನ ಕಾಸ್ಟ್ಲಿ ಕ್ರೀಮ್ ತಂದು ಹಚ್ಚಿದ್ರು ಕೂಡ ನಿಮ್ಮ ಒಳಗಡೆ ಕಸ ತುಂಬಿದ್ರೆ ನಿಮ್ಮ ಮುಖದ ಮೇಲೆ ಕಳೆ ಬರಲ್ಲ. ಇದಕ್ಕೆ ನಾನೇ ನಿಮ್ಗೆ ಏನೋ ತಿಂದ ಸನ್ಯಾಸ ಆಗ್ಬಿಡು ಅಂತ ಹೇಳ್ತಾ ಇಲ್ಲ, ಬಟ್ ಕಟ್ ಡೌನ್ ಲಯಬಿಲಿಟಿ. ಈ ಒಂದು ಸಕ್ಕರೆ, ಡೀಪ್ ಫ್ರೈ ಐಟಮ್ಸ್, ಕೂಲ್ ಡ್ರಿಂಕ್ಸ್ ಇವೆಲ್ಲ ನಿಮ್ಮ ಸ್ಕಿನ್ ನ ಕೊಲ್ತಾ ಇದೆ. ಸೊ ಇವತ್ತಿಂದ ನೀವು ಚೆನ್ನಾಗಿ ನೀರ್ನ ಕುಡಿರಿ. ಅಟ್ಲೀಸ್ಟ್ 3 to 4 ಲೀಟರ್ಸ್ ನಿಮ್ಮ ಬಾಡಿ ಒಳಗಡೆ ಡೈಲಿ ಇರ್ಲೇಬೇಕು. ಅಂಡ್ ಒಳ್ಳೆ ಫುಡ್ಸ್ ನ ನೀವು ಡೈಲಿ ಕನ್ಸ್ಯೂಮ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಯಾವಾಗ ನಿಮ್ಮ ಬಾಡಿ ಒಳಗಡೆ ಕ್ಲೀನ್ ಆಗುತ್ತೋ ಆಗ ನಿಮ್ಮ ಮುಖದ ಮೇಲೆ ಆಟೋಮೆಟಿಕ್ ಆಗಿ ಗ್ಲೋ ಬರುತ್ತೆ. ಸೊ ಚಾಪ್ಟರ್ ನಂಬರ್ 2, ನೋ ಯುವರ್ ಹಾರ್ಡ್ ವರ್ಕ್. 2ನೇ ತಪ್ಪು, ನಿಮ್ಮ ಸ್ಕಿನ್ ಟೈಪ್ ಯಾವ್ದು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಯಾವುದೇ ದೊಡ್ಡ ಕ್ರೀಮ್ಸ್ ಯೂಸ್ ಮಾಡಿದ್ರು ಅದು ವೇಸ್ಟ್ ಆಗುತ್ತೆ. ಇದು ಬಿಸ್ನೆಸ್ ನಲ್ಲಿ ಟಾರ್ಗೆಟ್ ಆಡಿಯನ್ಸ್ ಬಗ್ಗೆ ಗೊತ್ತಿಲ್ಲದೆ ಮಾರ್ಕೆಟಿಂಗ್ ಮಾಡಿದೆ ಹಾಗೆ. ಸೊ ನಿಮ್ಮ ಸ್ಕಿನ್ ಟೈಪ್ ಯಾವ್ದು ಅಂತ ತಿಳ್ಕೊಳ್ಳೋಕೆ ಒಂದು ಸಣ್ಣ ಟ್ರಿಕ್ ಹೇಳ್ತೀನಿ, ಇದನ್ನ ಯೂಸ್ ಮಾಡ್ಕೋಬಹುದು. ಮೊದಲು ಮುಖನ ತೊಳ್ಕೊಂಡು 30 ನಿಮಿಷ ಏನು ಕ್ರೀಮ್ ಗಿಮ್ ಏನ್ ಹಚ್ಚದೆ ಬಿಟ್ಬಿಡಿ. 30 ನಿಮಿಷ ಆದ್ಮೇಲೆ ಕನ್ನಡಿ ಮುಂದೆ ನೋಡಿ. ಒಂದ್ ವೇಳೆ ನಿಮ್ಮ ಸ್ಕಿನ್ ಫುಲ್ ಡ್ರೈ ಆಗಿದ್ರೆ ಅಥವಾ ಎಳ್ದಂಗ್ ಆಗ್ತಾ ಇದ್ರೆ ನಿಮ್ಮ ಸ್ಕಿನ್ ಬಂದ್ಬಿಟ್ಟು ಡ್ರೈ ಸ್ಕಿನ್. ಮತ್ತೆ 2ನೇದು, ನಿಮ್ಮ ಸ್ಕಿನ್ ನಿಮ್ಮ ಮುಖದ ಮೇಲೆ ಎಣ್ಣೆ ತರ ಇದ್ರೆ ಮತ್ತೆ ಶೇನಿಂಗ್ ಆಗ್ತಾ ಇದ್ರೆ ಅವಾಗ ನಿಮ್ಮ ಸ್ಕಿನ್ ಬಂದ್ಬಿಟ್ಟು ಆಯಿಲಿ ಸ್ಕಿನ್ ಅಂತ ಅರ್ಥ ಮಾಡ್ಕೋಬಹುದು. ಅಂಡ್ 3ನೇದು, ಕೆಲವು ಕಡೆ ಡ್ರೈ, ಕೆಲವೊಂದು ಕಡೆ ಆಯಿಲಿ ಇದ್ರೆ ಆಗ ನಿಮ್ಮ ಸ್ಕಿನ್ ಟೈಪ್ ಬಂದ್ಬಿಟ್ಟು ಕಾಂಬಿನೇಷನಲ್ ಸ್ಕಿನ್. ಅಂಡ್ 4ನೇದು, ಸ್ವಲ್ಪ ಏನಾದ್ರು ಕ್ರೀಮ್ ಹಚ್ಚಿದ್ರು ನಿಮ್ಮ ಮುಖದಲ್ಲಿ ಕೆಂಪಾಗಿ ಕಾಣ್ತಾ ಇದ್ರೆ ಯುವರ್ ಸ್ಕಿನ್ ಇಸ್ ಮೋಸ್ಟ್ ಸೆನ್ಸಿಟಿವ್. ಸೊ ನಿಮ್ಮ ಸ್ಕಿನ್ ಟೈಪ್ ಗೆ ಮ್ಯಾಚ್ ಆಗೋ ಪ್ರಾಡಕ್ಟ್ ಮಾತ್ರ ನೀವು ತಗೊಂಡು ಯೂಸ್ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ನೀವು ದುಡ್ಡು ಕೊಟ್ಟು ನೀವಷ್ಟೇ ನೀವೇ ಪ್ರಾಬ್ಲಮ್ ನ ತಗೊಳ್ತಾ ಇದ್ರ ಅಂತ. ಫ್ರೆಂಡ್ಸ್, 1 ನಿಮಿಷ, ನಿಮ್ಗೆ ಈ ವಿಡಿಯೋ ನೋಡ್ತಿರ್ಬೇಕಾದ್ರೆ ಒಂದು ಡೌಟ್ ಬಂದೇ ಇರ್ಬೋದು, ಇದೆಲ್ಲ ಹುಡುಗಿಯರು ಮಾಡೋದಲ್ವಾ ಅಂತ. ಸೊ ಆ ಒಂದು ಚೀಪ್ ಮೈಂಡ್ ಸೆಟ್ ಇಂದ ಮೊದಲು ಹೊರಗಡೆ ಬನ್ನಿ. ತನ್ನನ್ನ ತಾನು ಕ್ಲೀನ್ ಆಗಿ ಹೈ ಕ್ಲಾಸ್ ಆಗಿ ಮೇಂಟೈನ್ ಮಾಡೋದು ಅವರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಒಬ್ಬ ರಿಯಲ್ ವಾರಿಯರ್ ಯಾವತ್ತೂ ತನ್ನ ಒಂದು ಕತ್ತಿನ ತುಕ್ಕಿ ಹಿಡಿಯೋಕೆ ಬಿಡಲ್ಲ. ಇದಕ್ಕೆ ನೀವು ಅಗ್ರಿ ಮಾಡಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಐ ಆಮ್ ಕ್ಲಾಸಿಕ್ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಚಾಪ್ಟರ್ ನಂಬರ್ 3, ದ ಮಾರ್ನಿಂಗ್ ರೂಟೀನ್. ಸೊ ಫ್ರೆಂಡ್ಸ್, ಈಗ ನಾವು ಸ್ಟೆಪ್ ಬೈ ಸ್ಟೆಪ್ ರೂಟೀನ್ ಬಗ್ಗೆ ಬರೋಣ. ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡ್ಬೇಕಾಗಿರೋದು 3 ಕೆಲಸ. ಸ್ಟೆಪ್ ನಂಬರ್ 1, ಫೇಸ್ ವಾಶ್. ರಾತ್ರಿ ಪೂರ್ತಿ ನಿಮ್ಮ ಮುಖದ ಮೇಲೆ ಧೂಳು, ಆಯಿಲ್ ಎಲ್ಲ ಸೇರ್ಕೊಂಡಿರುತ್ತೆ. ಸೊ ಅದನ್ನ ಕ್ಲಿಯರ್ ಮಾಡೋಕೆ ನೀವು ಒಂದೇ ಫೇಸ್ ವಾಶ್ ನ ಯೂಸ್ ಮಾಡಿ. ಸೊ ಈ ಒಂದು ಫೇಸ್ ವಾಶ್ ಕೂಡ ಅಷ್ಟೇ ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡಬಹುದು ಅಥವಾ ಆಫ್ಲೈನ್ ಅಲ್ಲಿ ಹೋಗ್ಬಿಟ್ಟು ತಗೋಬಹುದು. ಓಕೆ, ನಿಮ್ಗೆ ಯಾವ್ದು ಬ್ರ್ಯಾಂಡ್ ಆದ್ರೂ ಪರವಾಗಿಲ್ಲ, ಆದ್ರೆ ಒಂದು ಇಂಗ್ರೀಡಿಯೆಂಟ್ ಮಾತ್ರ ಮ್ಯಾಟರ್ ಆಗುತ್ತೆ. ಸೊ ಸ್ಟೆಪ್ ನಂಬರ್ 2, ದ ಹೈಡ್ರೇಟ್. ಸೊ ಮುಖ ತೊಳೆದ ಮೇಲೆ ಸ್ಕಿನ್ ಡ್ರೈ ಆಗಬಾರ್ದು. ಅದಕ್ಕೆ ನೀವು ಒಂದು ಮಾಯಿಶ್ಚರ್ ನ ಹಚ್ಚಿ. ಇದು ಒಂಥರ ಹೇಳ್ಬೇಕಂದ್ರೆ ನಿಮ್ಮ ಸ್ಕಿನ್ ಗೆ ಒಂಥರ ಊಟ ಕೊಟ್ಟ ಹಾಗೆ. ನೀವು ಒಂದ್ ವೇಳೆ ಆಯಿಲಿ ಸ್ಕಿನ್ ತರ ಇದ್ರೆ ಜೆಲ್ ಬೇಸ್ಡ್ ಯೂಸ್ ಮಾಡಿ. ಒಂದ್ ವೇಳೆ ನಿಮ್ದು ಡ್ರೈ ಸ್ಕಿನ್ ಆಗಿದ್ರೆ ಕ್ರೀಮ್ ಬೇಸ್ಡ್ ಮಾಯಿಶ್ಚರ್ ನ ಯೂಸ್ ಮಾಡಿ. ದಿಸ್ ಇಸ್ ಎ ಸಿಂಪಲ್ ಲಾಜಿಕ್ ಅಷ್ಟೇ. ಸ್ಟೆಪ್ ನಂಬರ್ 3, ದ ಸನ್ಸ್ಕ್ರೀನ್. ಫ್ರೆಂಡ್ಸ್, ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಸ್ಕಿನ್ ಕೇರ್ ಅಲ್ಲಿ ಒಂದು ಪ್ರಾಡಕ್ಟ್ ತಗೊಳ್ಬೇಕು ಅಂತಂದ್ರೆ ಅದು ಸನ್ಸ್ಕ್ರೀನ್ ಆಗಿರ್ಲಿ. ಫ್ರೆಂಡ್ಸ್, ನಾನು ಒಂದ್ಸತ ಟ್ರಿಪ್ ಹೋಗಿರ್ಬೇಕಾದ್ರೆ ನನ್ನ ಸನ್ಸ್ಕ್ರೀನ್ ಹಾಕಿರ್ಲಿಲ್ಲ. ವಾಪಸ್ ಬಂದ್ ನನ್ ಮುಖ ನಾನು ನೋಡ್ಕೊಂಡ್ರೆ ನನಗೆ ಭಯ ಆಗೋಯ್ತು. ಫುಲ್ ಟ್ಯಾನ್, ಫುಲ್ ಡ್ಯಾಮೇಜ್. ಸೊ ಒಂದು ಸೂರ್ಯನ ಕಿರಣಗಳು ನಿಮ್ಮ ಸ್ಕಿನ್ ನ ಸುಡ್ತಾ ಇರುತ್ತೆ. ಸೊ ಇದಕ್ಕೆ ನೀವು ಮನೆಯಲ್ಲಿ ಇದ್ರು ಮೋಡ ಇದ್ರು ಸನ್ಸ್ಕ್ರೀನ್ ಅನ್ನೋದು ಮಸ್ಟ್ ಅಪ್ಲೈ ಮಾಡ್ಲೇಬೇಕು. ಇದು ನಿಮ್ಮ ಫೇಸ್ ಗೆ ನೀವು ಮಾಡಿಸೋ ಇನ್ಶೂರೆನ್ಸ್. ಓಕೆ, ಚಾಪ್ಟರ್ ನಂಬರ್ 4, ದ ನೈಟ್ ರೂಟೀನ್. ಸೊ ಫ್ರೆಂಡ್ಸ್, ಈಗ ನಾವು ನೈಟ್ ರೂಟೀನ್ ಬಗ್ಗೆ ಮಾತಾಡೋಣ. ದಿನ ಪೂರ್ತಿ ಯುದ್ಧ ಮಾಡಿ ಆ ಕೆಲಸ ಈ ಕೆಲಸ ಎಲ್ಲ ಮುಗಿಸಿ ನಿಮ್ಮ ಸ್ಕಿನ್ ಸುಸ್ತಾಗಿರುತ್ತೆ. ಸೊ ರಾತ್ರಿ ಮಲಗಿರ್ಬೇಕಾದ್ರೆ ಅದು ರಿಪೇರ್ ಆಗೋ ಸಮಯ ಆಗಿರುತ್ತೆ. ಸೊ ಇಲ್ಲೇ ನೀವು ಹೆವಿ ವೆಪನ್ ನ ಯೂಸ್ ಮಾಡಬೇಕು. ಮೊದಲು ಫೇಸ್ ವಾಶ್ ಮಾಡಿ, ಮತ್ತೆ
ಸನ್ಸ್ಕ್ರೀನ್ ಅಪ್ಲೈ ಮಾಡಿ. ಇದು ಸೀಕ್ರೆಟ್ ವೆಪನ್. ನಿಮ್ಮ ಮುಖ ಗ್ಲೋ ಆಗ್ಬೇಕು ಅಂತಂದ್ರೆ ವಿಟಮಿನ್ ಸಿ ಸಿರಮ್ ನ ಯೂಸ್ ಮಾಡಿ. ಅದು ಸಿರಮ್ ಮಾತ್ರ ಆಗಿರ್ಬೋದು ಅಥವಾ ಒಂದು ಫೇಸ್ ವಾಶ್ ಆರ್ ಎಲ್ಸ್ ಸನ್ಸ್ಕ್ರೀನ್ ಏನಾದ್ರೂ ಆಗಿರ್ಬೋದು. ನಿಮ್ಮ ಮುಖದ ಮೇಲೆ ಕಳೆ ಹೋಗ್ಬೇಕು ಅಂತಂದ್ರೆ ನಿಯಾಕ್ನಮೈಡ್ ಯೂಸ್ ಮಾಡಿ. ಪಿಂಪಲ್ಸ್ ಹೋಗ್ಬೇಕು ಅಂತಂದ್ರೆ ಸಿಲಿಕೋನಿಕ್ ಆಸಿಡ್ ನ ಯೂಸ್ ಮಾಡಿ. ಇದು ನಿಮ್ಮ ಫೇಸ್ ಗೆ ನೀವು ಕೊಡೋ ಒಂದು ಮೆಡಿಸನ್. ಇದನ್ನ ಹಚ್ಚಿಬಿಟ್ಟು ಆರಾಮ ಮಲ್ಕೊಳ್ಳಿ. ಇದು ರಾತ್ರಿ ಪೂರ್ತಿ ಇದು ನಿಮ್ಮ ಸ್ಕಿನ್ ನ ರಿಪೇರಿ ಮಾಡ್ತಾ ನಿಮ್ಮ ಸ್ಕಿನ್ ನ ಗ್ಲೋ ಮಾಡ್ತಾ ಇರುತ್ತೆ. ಬೆಳಗ್ಗೆ ಎದ್ದು ನೋಡಿ ಚೆಕ್ ಮಾಡ್ಕೊಳ್ಳಿ. ಡೇ ಬೈ ಡೇ ನಿಮ್ಮ ಸ್ಕಿನ್ ಗ್ಲೋ ಆಗ್ತಾ ಇರುತ್ತೆ. ಅಂಡ್ ಜೊತೆಗೆ ವಾರಕ್ಕೆ ಒಂದ್ಸಲ ಸ್ಕ್ರಬ್ ಮಾಡಿ. ನಿಮ್ಮ ಮುಖದ ಮೇಲೆ ಇರೋ ಡೆಡ್ ಸೆಲ್ಸ್ ಎಲ್ಲ ಹೋಗಿ ಒಂದು ಹೊಸ ಸ್ಕಿನ್ ಆಚೆ ಬರುತ್ತೆ. ಸೊ ಇದನ್ನ ವೀಕ್ಲಿ ಡಿಟಾಕ್ಸ್ ಅಂತ ಕರೀತಾರೆ. ಸೊ ಇದು ಫ್ರೆಂಡ್ಸ್. ಸೊ ಒಂದು ವ್ಯಕ್ತಿ ತಾನು ಕೇರ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅವನ ಫ್ಯಾಮಿಲಿ, ಅವನ ಬಿಸ್ನೆಸ್, ಅವನೊಂದು ಕೆರಿಯರ್ ಇದನ್ನೆಲ್ಲ ಹೇಗೆ ಕೇರ್ ಮಾಡ್ತಾರೆ ಅಂದ್ಬಿಟ್ಟು ಡೌಟ್ ಪಡ್ತಾರೆ. ಸೊ ಇದು ಫ್ರೆಂಡ್ಸ್ ನಿಮ್ಮ ಒಂದು ಸ್ಕಿನ್ ನ ಕಂಪ್ಲೀಟ್ಲಿ ಚೇಂಜ್ ಮಾಡೋ ಒಂದು ಬೆಸ್ಟ್ ಇಂಗ್ರೀಡಿಯೆಂಟ್ಸ್. ನೋಡಿ ಫ್ರೆಂಡ್ಸ್, ನೀವು ಹೆಂಗೆ ಇರ್ಲಿ ಏನೇ ಮಾಡ್ತಾ ಇರ್ಬೋದು, ಬಟ್ ನಿಮ್ಮ ಒಂದು ಮನಸ್ಸು, ನಿಮ್ಮ ಒಂದು ನಡವಳಿಕೆ ಇವನ್ನೆಲ್ಲ ನೀವು ಸೆಟ್ ಮಾಡ್ಕೊಂಡ್ರೆ ನಿಮ್ಮಲ್ಲಿ ಆಟೋಮೆಟಿಕ್ ಆಗಿ ಎಲ್ಲ ಬಿಲ್ಡ್ ಆಗುತ್ತೆ. ನಿಮ್ಗೊಂದು ಒಳ್ಳೆ ಟಿಪ್ ಕೊಡ್ಬೇಕಪ್ಪ ಅಂತಂದ್ರೆ ಕರೆಕ್ಟ್ ಆಗಿ 1 ವರ್ಷ ಒಂದು ಜಿಮ್ ಹೋಗೋಕ್ಕಿಂತ ಮುಂಚೆ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಬಾಡಿ ಫುಲ್ ಒಂದು ಫೋಟೋ ತಗೊಳ್ಳಿ. ಪ್ಲಸ್ ನಿಮ್ಮ ಮುಖನ ತಪ್ಪದೆ ತಗೊಳ್ಳಿ. ಸೊ ಈ ತರ ತಗೊಂಡು ಒಂದ್ ಕಡೆ ಎಲ್ಲಾದ್ರೂ ಸೇವ್ ಮಾಡಿ ಇಟ್ಕೊಂಡಿರಿ. ಅದಾದ್ಮೇಲೆ 1 ಇಯರ್ ಅಥವಾ 6 ಮಂತ್ಸ್ ಆದ್ಮೇಲೆ ಏನೋ ಜಿಮ್ ಮಾಡಿದ್ದಾದ್ಮೇಲೆ ಅವಾಗ ಚೆಕ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಮತ್ತು ಎಷ್ಟು ರಿಸಲ್ಟ್ಸ್ ಬಂದಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇದನ್ನ ನಾನು ಸುಮ್ನೆ ಹೇಳ್ತಾ ಇಲ್ಲ. ಸೊ ಇವೆಲ್ಲ ನಾವು ಪ್ರೂವನ್ ಆದ ಸ್ಟ್ರಾಟಜೀಸ್. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪ ಒಂದು ಲೈಕ್ ಮಾಡಿ. ಅದೇ ತರ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿಂತ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಂದ್ರೆ ಟೇಕ್ ಕೇರ್. ಥ್ಯಾಂಕ್ ಫಾರ್ ವಾಚಿಂಗ್. ದಿಸ್ ಇಸ್ ಒನ್ ಸೈನಿಂಗ್ ಆಫ್. ಬೈ ಗೈಸ್. ಬೈ.